ಇರಾನ್ ಇಸ್ರೇಲ್ ನಡುವಣ ಯುದ್ಧದಲ್ಲಿ ಇವಾಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಎಂಟ್ರಿ ಕೊಟ್ಟು ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದೆ. ಇರಾನನ್ನು ಸುತ್ತುವರಿದು ಅಮೆರಿಕ ದಾಳಿಯನ್ನು ನಡೆಸಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಹೇಳ್ತಾ ಇದ್ದೆ. ಇರಾನ್ನಿಂದಲೂ ಕೂಡ ಅಮೆರಿಕ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಈಗ ಅಮೆರಿಕಾಗೆ ಕೊಟ್ಟಿದೆ. ಇತ್ತ ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನು ಆರಂಭ ಮಾಡಿದೆ ಇರಾನ್. ಇದು ಎಕ್ಸ್ಪೆಕ್ಟೆಡ್ ಇದೆ. ಇಸ್ರೇಲ್ ಮೇಲೇ ಅವರು ದಾಳಿ ಮಾಡೋದು. ಟೆಲ್ ಅವೀವ್, ಜೆರುಸಲೇಂ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. 10ನೇ ದಿನದ ಯುದ್ಧ ಇಸ್ರೇಲ್ ಮತ್ತು ಇರಾನ್ ನಡುವಣ ಮುಂದುವರೆದಿದೆ. ಅಮೆರಿಕ ಮಾತ್ರ ತನ್ನ ಕೆಲಸ ಏನು ಮಾಡಬೇಕಾಗಿತ್ತು ಅದನ್ನು ರಾತ್ರಿ ಮುಗಿಸಿ ಅಲ್ಲಿಂದ ಈಗ ಹೊರಟಿದೆ. ಇನ್ನು ಮುಂದಕ್ಕೆಲ್ಲ ಶಾಂತಿ ಸ್ಥಾಪನೆ ಅಂತ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಕರ್ನಲ್ ವೆಂಕಟೇಶ್ ಎಂ ನಾಯಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ಸಾಮಾನ್ಯ ಈ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಆಗಲ್ಲ, ಬರೀ ಎಚ್ಚರಿಕೆಯನ್ನು ಅಷ್ಟೇ ಕೊಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ರಾತ್ರಿ ಏಕಾಏಕಿ ಅಮೆರಿಕಾದವರು ಕೂಡ ಅಧಿಕೃತವಾಗಿ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆ ಅಮೆರಿಕದ ಈ ನಿರ್ಧಾರ ಅಂತ ಸರ್? ಅಮೇರಿಕದ ಮೇಲೆ ಭಾಳಷ್ಟು ಪ್ರೆಷರ್ ಇತ್ತು. ಏನಂತಂದರೆ ಇಸ್ರೇಲ್ದಿಂದ ಆ್ಯಂಡ್ ಮೋರೆವರು ಇದೇನಪ್ಪ ಅಂದ್ರೆ ಮೊದಲಿಂದ ಎಲ್ಲ ಮಿಡ್ಲ್ ಈಸ್ಟ್ನಲ್ಲಿ ಯಾವುದೇ ಸರ್ಕಾರನ ಕೆಳಗಿಳಿಸ್ಬೇಕಂತಂದ್ರೆ ಇಸ್ರೇಲ್ ಅದಕ್ಕೆ ಸಹಾಯ ಮಾಡಿತ್ತು. ಸಿರಿಯಾ ಆಗಲಿ, ಇರಾಕ್ ಆಗಲಿ ಅಥವಾ ಲಿಬಿಯಾ ಆಗಲಿ. ಆ್ಯಂಡ್ ಮೋರೆವರ್ ಅಮೇರಿಕದಲ್ಲಿ ಜ್ಯೂವಿಷ್ ಲಾಬಿ ಭಾಳಷ್ಟು ಏನಂತಂದರೆ ಸ್ಟ್ರಾಂಗ್ ಇದೆ. ಅವ್ರ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್ ಭಾಳ ಇದೆ. ಸೊ ಇವ್ರಿಗೆ ಏನಂತಂದರೆ ಪೀಸು ಬೇಕು, ಬಂಬಾರ್ಡ್ಮೆಂಟು ಬೇಕು. ಸೊ ಇದು ಬೋತ್ ಥಿಂಗ್ಸ್ ಕೆನಾಟ್ ಗೋ ಟುಗೆದರ್. ಇವ್ರದ್ದು ಏನಪ್ಪ ಅಂದ್ರೆ ಇದು B-2 ಬಾಂಬರ್ದಿಂದ ಇವೆಲ್ಲ 3 ನ್ಯೂಕ್ಲಿಯರ್ ಸೈಟ್ಸ್ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಅದು ವೆಸ್ಟರ್ನ್ ಮೀಡಿಯಾ ಡಾಮಿನೇಟೆಡ್ ಕವರೇಜ್ ಇರ್ತದೆ. ಆ್ಯಕ್ಚುಲಿ ಅವ್ರು ಡ್ಯಾಮೇಜ್ ಆಗಿದೆಯೋ ಇಲ್ಲೋ ಅದು ಏನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ನಾವು ಕಾಯಬೇಕು, ಸ್ವಲ್ಪ ದಿವಸಗಳು ನಾವು ಕಾಯಬೇಕು. ಬಟ್ ಇರಾನ್ಗೆ ಮಾತ್ರ ಇದು ಎಕ್ಸ್ಪೆಕ್ಟೆಡ್ ಇತ್ತು. ಒಂದು ದಿವಸ ಅಮೇರಿಕ ಏನಪ್ಪ ಅಂದರೆ ಈ 3 ನ್ಯೂಕ್ಲಿಯರ್ ಸೈಟ್ಸ್ದಲ್ಲಿ ದಾಳಿ ಮಾಡ್ತಾರೆ ಅಂದರೆ ಅವ್ರು ಏನಾದರೂ ಪ್ರಿಕಾಷನರಿ ಮಾಡಿ ಅವರೆಲ್ಲ ಯುರೇನಿಯಮ್ ಅದೆಲ್ಲ ಶಿಫ್ಟ್ ಮಾಡಿರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿನೇ ಇರ್ತಾವೆ. ಆ್ಯಂಡ್ ಮೋಸ್ಟ್ ಪ್ರಾಬಬಲಿ ಅವ್ರು ಏನು ಹೇಳೋ ಕೆಲವೊಂದು ವರದಿ ಪ್ರಕಾರ ಅವ್ರು ಆಲ್ರೆಡಿ ಯುರೇನಿಯಮ್ ಎಷ್ಟು ಪರ್ಸೆಂಟ್ ಎನ್ರಿಚ್ಮೆಂಟ್ ಮಾಡ್ಕೊಂಡು ಸ್ಟಾಕ್ ಮಾಡ್ಕೋಬೇಕು ಅದು ಮೊದಲೇ ಮುಗ್ದಿತ್ತು ಅವ್ರದ್ದು. ಸೊ ಲೆಟಸ್ ಈ ನ್ಯೂಕ್ಲಿಯರ್ದು ವಿಷಯ ಈಗ ಮಾತಾಡೋದು ಬೇಡ. ಬಟ್ ಇವ್ರಿಗೆ ಈ ದಾಳಿ ಅಮೇರಿಕಾಗೆ ಬೇಸಿಕಲಿ ಫೇಸ್ ಸೇವಿಂಗ್ ಫಾರ್ಮುಲಾ. ಯಾಕಂತಂದರೆ ಇದನ್ನು ಬಿಟ್ಟ ನಂತರ ಬೇರೆ ಆಪ್ಷನ್ ಇದ್ದಿದ್ದಿಲ್ಲ. ಆಮೇಲೆ ಇದು ಇರಾನ್ಗೂ ಎಕ್ಸ್ಪೆಕ್ಟೆಡ್ ಇತ್ತು. ಈಗ ಇದೇನಂತಂದ್ರೆ ನಾವು ಲಾಸ್ಟ್ ಟೈಮು ಇಸ್ರೇಲ್ ಮೇಲೆ ದಾಳಿ ನೋಡಿದಾಗ ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಏನಂತಾರೆ ಕ್ಷಿಪಣಿ ಮಿಸೈಲ್ಸು ಈ ಒಂದು ಇರಾನ್ ದೇಶ ತಯಾರು ಮಾಡಿತ್ತು. ಎಲ್ಲ 3 ಏನಪ್ಪ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್, ಡೇವಿಡ್ ಸ್ಲಿಂಗ್ ಆಗ್ಬೋದು, ಯಾರೋ ಆಗ್ಬೋದು, ಇದಾಗ್ಬೋದು, ಆ ಮಿಸೈಲ್ಸ್ನ ತಡೆಯೋಕೆ ಆಗ್ತಾಯಿಲ್ಲ. ಅಂದ್ರೆ ಇರಾನ್ಗೆ ಏನಂತಂದರೆ ನಾವು ಅಂಥ ಮಿಸೈಲ್ ಮಾಡ್ಬೇಕಂತಂದ್ರೆ ಇವು ಎಲ್ಲ ಏನಪ್ಪ ಅಂತಂದ್ರೆ ಐರನ್ ಡೋಮ್ ಆಗಲಿ, ಡೇವಿಡ್ ಸ್ಲಿಂಗ್ ಆಗಲಿ, ಯಾರೋ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಪಾರ್ ಮಾಡೇ ಹೋಗ್ಬೇಕಂತಕೊಂಡು ಮೊದಲಿಂದ ಭಾಳ ದಿವಸದಿಂದ ಪ್ಲ್ಯಾನ್ ಮಾಡಿದಂಥ ಇದು. ಅಂದರೆ ಈಗ ಆ್ಯಸ್ ಆಫ್ ನಾವು ಎಲ್ಲ ಜನರು ಸರ್ಪ್ರೈಸ್ ಆಗೋದು ಏನಂತಂದರೆ ಇಷ್ಟು ತಯಾರಿ ಇರಾನ್ ಹೆಂಗೆ ನಡೆಸ್ತು ಅಂದರೆ ಅವ್ರದ್ದು ಹೋಲ್ ಪವರ್, ಏರ್ ಪವರ್ ಕಡಿಮೆ ಇದೆ ಇರಾನ್ದಲ್ಲಿ, ಬಟ್ ಮಿಸೈಲ್ ಪವರ್ ತುಂಬ ಟ್ರೆಮೆಂಡಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಅಮೇರಿಕನ್ ಏರ್ ಬೇಸಸ್ ಎಲ್ಲೆಲ್ಲಿದ್ದಾವೆ, ಅಮೇರಿಕನ್ ಶಿಪ್ಸ್ ಎಲ್ಲೆಲ್ಲಿದ್ದಾವೆ, ಮತ್ತು ಇಸ್ರೇಲ್ ಬೀಯಿಂಗ್ ದ ಪ್ರೈಮರಿ ಟಾರ್ಗೆಟ್ ಡೆಫಿನೆಟ್ಲಿ ಏನಪ್ಪ ಅಂದರೆ ರಿವೆಂಜ್ ತೊಗೊತಾರೆ. ಆ್ಯಂಡ್ ಇದಕ್ಕೇನೋ ಏನಪ್ಪ ಅಂದರೆ ಹೆವಿ ದಾಳಿ ನಡೀತದಂತ ನಂದು ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಇರಾನ್ಗೆ ಇಲ್ಲಿ ತನಕ ಅಧಿಕೃತವಾಗಿ ಬೇರೆ ದೇಶಗಳು ನೇರವಾಗಿ ಸಪೋರ್ಟ್ ಮಾಡಿಲ್ಲ. ಇರಾನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಈಗ ಇರಾನ್ ಪರ ನಿಲ್ಲಬಲ್ಲ ರಾಷ್ಟ್ರಗಳು ಯಾವುದು ಅಂತ ಸರ್ ತಮ್ಮ ಪ್ರಕಾರ? ಇರಾನ್ಗೆ ಏನಂತಂದರೆ ಡೆಫಿನೆಟ್ಲಿ ಈ ಸೂಪರ್ ಪವರ್ ಆಸ್ಪಿರೆಂಟ್ಸ್ ಯಾರ್ಯಾರು ಇರ್ತಾರೆ, ರಷ್ಯಾ ಆಗಲಿ, ಚೈನಾ ಆಗಲಿ, ಡೈರೆಕ್ಟ್ಲಿ ಹೋಗಿ ತಮ್ಮ ವಿಮಾನ, ತಮ್ಮದು ಸೈನಿಕರು, ತಮ್ಮದು ಪೈಲಟ್ಸು ಇಳಿಸೋ ಬದಲು ಇಂಡೈರೆಕ್ಟ್ಲಿ ಎಕ್ವಿಪ್ಮೆಂಟು, ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಐಡೆಂಟಿಫಿಕೇಷನ್ ಆಫ್ ಟಾರ್ಗೆಟ್ಸು, ಇದರಲ್ಲಿ ಡೆಫಿನೆಟ್ಲಿ ಏನಂತಂದ್ರೆ ಅವರು ಮುಂದೆ ಬರಲೇಬೇಕಾಗ್ತದೆ. ಯಾಕಂದರೆ ದೆರ್ ಇಸ್ ನೋ ಚಾಯ್ಸ್. ಯಾಕಂದರೆ ಇಸ್ರೇಲ್ಗೆ ಸಪೋರ್ಟ್ದಲ್ಲಿ ಅಮೇರಿಕ ಬಂದಾಗ ಇವರು ಡೈರೆಕ್ಟ್ಲಿ ಇನ್ನೂ ಸ್ವಲ್ಪ ದಿವಸ, ಯಾಕಂದರೆ ಇದು ಭಾಳ ಸಿಚುವೇಶನ್ ಡೇ ಟು ಡೇ, ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗ್ತದೆ. ನನಗೆ ತಿಳಿದ ಮಟ್ಟಿಗೆ ಚೈನಾ ವಿಲ್ ಕಮ್ ಇನ್ ಸಪೋರ್ಟ್ ಫಾರ್ ದಿಸ್ ಥಿಂಗ್, ನಾಟ್ ಓಪನ್ಲಿ ಬಟ್ ಆಲ್ರೆಡಿ ಇಂಡೈರೆಕ್ಟ್ಲಿ ಸಪೋರ್ಟ್ ಇದೆ ಅಂತ ನನಗೆ ಅನಿಸ್ತದೆ. ಇಷ್ಟೆಲ್ಲ ಈಗ ರಷ್ಯಾ ಸಪೋರ್ಟ್ ಮಾಡಬಹುದು, ಆಮೇಲೆ ಏನಂತಂದ್ರೆ ಚೀನಾ ಸಪೋರ್ಟ್ ಮಾಡಬಹುದು ಅಂತ ಎಲ್ಲ ಅಮೆರಿಕ ಗೊತ್ತಿರುತ್ತೆ. ತಾನು ದಾಳಿ ಮಾಡೋದಕ್ಕೂ ಮೊದಲು ಮುಂದಿನ ಕಾನ್ಸಿಕ್ವೆನ್ಸ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟಿದ್ರೂ ಕೂಡ ಅಮೆರಿಕದವರು ದಾಳಿ ಮಾಡಿದ್ದಾರೆ ಅಂತಂದ್ರೆ ಎಲ್ಲಕ್ಕೂ ಸಿದ್ಧ, ನಾವು ಯಾವ ದೇಶವನ್ನು ಎದುರಿಸೋದಕ್ಕೂ ಸಿದ್ಧ ಅಂತಕ್ಕಂಥ ಮೆಸೇಜಾ ಸರ್? ಇಲ್ಲ, ಇದು ಶೋ ಆಫ್ ಒಂಥರ ಇರ್ತದೆ. ಅಮೇರಿಕಾ ಏನಂತಂದ್ರೆ ಈ ಸೂಪರ್ ಪವರ್ ಸ್ಟ್ಯಾಟಸ್ ಅಂದರೆ ಈಗ ಈ ಗಲ್ಫ್ ವಾರ್ ಏನು ನಡೆದಿದೆ ಈಗ
ಇದಾದ ನಂತರ ನೀವು ನೋಡ್ರಿ ಎಲ್ಲ ಏನಪ್ಪ ಅಂದ್ರೆ ವರ್ಲ್ಡ್ದಲ್ಲಿ ಒಂದು ಸೂಪರ್ ಪವರ್ ಇಕ್ವೇಷನ್ ಏನಂತಂದರೆ ಅದು ಗ್ಲೋಬಲ್ ಇಕ್ವೇಷನ್ಸು ಅಲೈನ್ಸಸ್ಸು ಚೇಂಜ್ ಆಗ್ತವೆ. ಯಾಕಂತಂದರೆ ಈಗ ಮೊದಲಿದ್ದ ಈಕ್ವೇಷನ್ನ ಮೇಂಟೈನ್ ಮಾಡ್ಕೊಂಡು ನಾವು ಪರ್ಮನೆಂಟ್ಲಿ ಸೂಪರ್ ಪವರ್ ಆಗಿರ್ತವಂತಕ್ಕೊಂದು ಅದು ಅಮೇರಿಕೆಗೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಪ್ಪ ಅಂದರೆ ಈ ಯುದ್ಧದ ವಿರುದ್ಧ ಯಾಕಂದರೆ ಪಬ್ಲಿಕ್ನ ಅದಕ್ಕೆ ಒಪ್ಪಬೇಕು. ಇಸ್ರೇಲ್ಗಾಗಲಿ ಅಮೇರಿಕೆಗಾಗಲಿ ಒಂದು 60-70% ಅಮೇರಿಕದಲ್ಲಿ ವಿರೋಧ ಇದೆ. ಆ್ಯಂಡ್ ಸಮ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇಸ್ರೇಲ್ ಕೂಡ ಇಂಟರ್ನಲ್ ಇದಿದೆ. ಅದೇ ಕಾಂಟ್ರರಿ ನೀವು ಇರಾನಿಗೆ ನೋಡಿದರೆ, ಇರಾನ್ಗೆ ಏನಂತಂದರೆ ಅವರು ಫುಲ್ಲು ಕಂಟ್ರಿ ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ. ವಿದ್ರೋಹ ಇಲ್ಲ, ಯಾರು ಯುದ್ಧ ಬೇಡ ಅಂತಕ್ಕಂಥ ವಿದ್ರೋಹ ಮಾಡ್ತಾ ಇಲ್ಲ. ವಿದ್ರೋಹ ಇರೋದು ಅಮೇರಿಕ ಮತ್ತು ಇಸ್ರೇಲ್ದಲ್ಲಿ. ಆ್ಯಂಡ್ ಈಗ ಈಕ್ವೇಷನ್ಸು ಸಪೋರ್ಟು ಅದು ಇದು ಏನಂತಂದರೆ ಓಪನ್ಲಿ ಹೇಳೋದಲ್ಲ, ಧೀರೆ ಸ್ಟೇಜ್ ಬೈ ಸ್ಟೇಜ್ ಇನ್ಸ್ಟಾಲ್ಮೆಂಟ್ ಬೈ ಇನ್ಸ್ಟಾಲ್ಮೆಂಟ್ ನಾವು ನೋಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕಾಣ್ತದೆ. ಸರ್, ಈಗ ಒಂದು ವಿಚಾರ, ನಮ್ಮ ದೇಶದ ನಿಲುವೇನು ಅಂತ. ಈಗ ತಟಸ್ಥ ನಿಲುವಿನಲ್ಲಿ ಭಾರತ ಇದೆ ಸದ್ಯಕ್ಕೆ. ಯಾಕೆಂದರೆ ಎರಡೂ ಮಿತ್ರ ರಾಷ್ಟ್ರಗಳು, ಇರಾನ್ನೂ ಬಿಟ್ಕೊಡೋಕ್ಕಾಗಲ್ಲ, ಇಸ್ರೇಲನ್ನು ಬಿಟ್ಕೊಳ್ಳೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ದೇಶ ನಮ್ಮ ದೇಶ ಒಂದು ದೇಶದ ಪರವಾಗಿ ಬೆಂಬಲವಾಗಿ ನಿಲ್ಲೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಅದೇ ನಮ್ಮದು ಫಾರಿನ್ ಪಾಲಿಸಿ ಆ್ಯಸ್ ಆಫ್ ನಾವು ಭಾಳಷ್ಟು ಡೈಲಮದಲ್ಲಿದೆ. ಸ್ವಲ್ಪ ವೀಕ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಯಾವುದಾದ್ರೂ ಒಂದು ಸ್ಟ್ಯಾಂಡ್ ತೊಗೋಬೇಕು. ನಾವು ಟ್ರೆಡಿಷ್ನಲಿ ರೈಟ್ ಫ್ರಮ್ ದ ಬಿಗಿನಿಂಗ್ ಏನಂತಂದರೆ ಈ ಲಾಸ್ಟ್ 10 years ಮೈನಸ್ ಮಾಡಿದ್ದಾರೆ. ನಾವು ಟ್ರೆಡಿಷ್ನಲಿ ಇರಾನ್ ಮತ್ತು ಪ್ಯಾಲೆಸ್ಟೈನ್ ಪರವಾಗಿತ್ತು ನಮ್ಮದು ನ್ಯಾಷನಲ್ ಸ್ಟ್ರಾಟಜಿ ಆಗಲಿ ಫಾರಿನ್ ಪಾಲಿಸಿ ಆಗಲಿ. ಬಟ್ ಇರಾನ್ ನಮ್ಗೆ ಎಷ್ಟೋ ಹೆಲ್ಪನ್ನು ಮಾಡಿದೆ ದಿನಗಳಲ್ಲಿ. ಹಿಂದಿನ ಏನಂತಂದ್ರೆ ಒಂದು 50-60 ವರ್ಷದ ಹಿಂದಿನದಲ್ಲಿ ನಮಗೆ ಆರ್ಥಿಕ ದೃಷ್ಟಿಯಿಂದ ನೋಡಬೇಕು ಮತ್ತು ಸೀ ರೂಟ್ಸ್ ನೋಡಬೇಕು, ಆಯಿಲು ಗ್ಯಾಸ್ ಇವನ್ನೆಲ್ಲ ನೋಡ್ಬೇಕಂತಂದರೆ ಇರಾನ್ ಜೊತೆಗೆ ಶಿಫ್ಟ್ ಆಗಬೇಕು. ಬಟ್ ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಗೌರ್ಮೆಂಟು ಯಾವ ಥರ. ಯಾಕಂದರೆ ಫಾರಿನ್ ರಿಲೇಷನ್ಸು ಡೇ ಟು ಗೌರ್ಮೆಂಟ್ ಟು ಗೌರ್ಮೆಂಟು, ಇಯರ್ ಟು ಇಯರ್ ಅದು ಚೇಂಜ್ ಆಗ್ತಾ ಹೋಗ್ತದೆ. ಯಾವ ಥರ ಸೂಟ್ ಆಗ್ತದೆ ಇಟ್ ಈಸ್ ಲೆಫ್ಟ್ ಟು ದ ಗೌರ್ಮೆಂಟು. ಬಟ್ ಏನಪ್ಪ ಅಂದರೆ ಟ್ರೆಡಿಷ್ನಲಿ ಒಂದು 50-60 ವರ್ಷ ಇರ್ತಕ್ಕಂಥ ರಿಲೇಷನ್ಸು ಹಾಳು ಮಾಡ್ಕೋಬಾರ್ದು. ಬಟ್ ಅದ್ರ ಜೊತೆಗೆ ಎಷ್ಟೋ ಪರ್ಮಿಟೇಷನ್ ಕಾಂಬಿನೇಷನ್ ಇದೆ. ಇವ್ರದ್ದು ಏನಪ್ಪ ಅಂದರೆ ಇಸ್ರೇಲ್ದಲ್ಲಿ ಏನು ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ಇಂಟ್ರೆಸ್ಟ್ ಇದೆಯೋ ಅಥವಾ ಬಟ್ ಇಸ್ರೇಲ್ ಕೂಡ ನಮಗೆ ಸಹಾಯ ಮಾಡಿದೆ. ಬಟ್ ಇಸ್ರೇಲ್ದು ಒಂದು ನೆನಪಿಡ್ರಿ ನೀವು, ಮುಂಬೈ ಅಟ್ಯಾಕ್ ಆದಾಗ ಅಜ್ಮಲ್ ಕಸಾಬ್ಗೆ ಇವನು ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಿಲ್ಲ. ಇವರೆಲ್ಲ ಉಗ್ರವಾದಿಗಳು ಹಮಾಸ್, ಹೂತಿ, ಹಿಜ್ಬುಲ್ಲಾ ಉಗ್ರವಾದಿಗಳು ಅವ್ರಿಗೆಷ್ಟ ಅದ ಸರ್ಟಿಫಿಕೇಟ್ ಕೊಡೋದಕ್ಕೆ. ತಾಲಿಬಾನು ISIS ಕ್ರಿಯೇಟ್ ಮಾಡಿದ್ದು ಅಮೇರಿಕ. ಆಮೇಲೆ ಏನಪ್ಪ ಅಂದ್ರೆ ಈಗ ಪಾಕಿಸ್ತಾನದಲ್ಲೂ ಹಫೀಜ್ ಸಯ್ಯದ್ ಇವರೆಲ್ಲ ಏನಪ್ಪ ದೊಡ್ಡ ಇವ್ರನ್ನ ಯಾಕೆ ಡಿಕ್ಲೇರ್ ಮಾಡೋದಿಲ್ಲ ಅಂದರೆ ನಿಮ್ಮದು ನೀತಿ ಏನಂತಂದ್ರೆ ಟೆರರ್ ಆರ್ಗನೈಸೇಷನ್ಸ್ ಬಂತು, ಟೆರರಿಸಮ್ ಬಂದು ಯು ಗಾಟ್ ಟು ಡಬಲ್ ಸ್ಟ್ಯಾಂಡರ್ಡ್ಸ್. ನೀವು ಯಾರಿಗೆ ಮನಸ್ಸು ಮಾಡ್ತಾರೆ ಅವ್ರು ಟೆರರಿಸ್ಟ್, ಯಾರು ನಿಮ್ಗೆ ಮನಸ್ಸು ಬರೋದಿಲ್ಲ ಅವರು ಏನಪ್ಪ ಇದು ಆ ಟೈಪ್ ಇದೆ. ಸೊ ಇದು ಭಾಳ ದಿವಸ ನಡೆಯೋದಿಲ್ಲ ಇದು. ರೈಟ್, ಥ್ಯಾಂಕ್ ಯು ಸರ್. ವೆಂಕಟೇಶ್ ನಾಯಕ್ ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ರಿ, ಧನ್ಯವಾದ. ಆ ದೇಶ ಯಾರ ಪರವಾಗಿ ನಿಲ್ಲಬೇಕು ಅನ್ನೋದಕ್ಕೆ ಸೂಕ್ಷ್ಮವಾದ ವಿಚಾರವನ್ನು ವೆಂಕಟೇಶ್ ನಾಯಕ್ ಅವರು ಹೇಳಿದ್ರು. ಇಸ್ರೇಲ್ ಇರಾನ್ ಎರಡೂ ಮಿತ್ರ ರಾಷ್ಟ್ರಗಳೇ, ಇಲ್ಲ ಅಂತಲ್ಲ. ಬಟ್ ಒಂದು ತೂಕ ಇರಾನ್ ಕಡೆಗೆ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಭಾರತ ಇರಾನ್ ಪರ ನಿಲ್ಲಬೇಕಾಗತ್ತೆ. ತನಗೆ ಬೇಕಾದಂಗೆ ನಡ್ಕೊಳ್ಳುತ್ತೆ ಇಸ್ರೇಲ್ ಅಂತಕ್ಕಂಥದ್ರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರು.